ಸೊ ನಮಸ್ತೆ ಗೆಳೆಯರೆ, ಕ್ರಿಪ್ಟೋ ಮಾರ್ಕೆಟ್ ಅಲ್ಲಿ ಏನೇನು ನಡೀತಾ ಇದೆ ಆಫ್ಟರ್ ದ ಫೆಡ್ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಬಂದ ಮೇಲೆ ಮಾರ್ಕೆಟ್ ಯಾಕೋ ಪಾಸ್ ಆದಂಗೆ ಆಗಿದೆ, ಅಥವಾ ಯಾವುದೇ ರೀತಿ ದೊಡ್ಡ ಮೊಮೆಂಟಮ್ಗಳು ಕೂಡ ಬರ್ತಾ ಇಲ್ಲ. ಓಕೆ, ನೋಡ್ತಾ ಇದ್ದೀರಿ ಇದನ್ನ. ನಿಮಗೆ 15 ನಿಮಿಷದ ಆಂಗಲ್ ಇಂದ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ, ನೋಡ್ಕೋತೀರಿ. ಮಾರ್ಕೆಟ್ ಆಫ್ಟರ್ ದ ಫೆಡ್ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಆದ್ಮೇಲೆ, ಸೊ ನಿನ್ನೆ ಮಾರ್ನಿಂಗ್ ಇಂದ ಲೈಕ್ 1:45 ಅನ್ಕೊಳ್ಳಿ, ಸೊ ಇಂಡಿಯನ್ ಟೈಮಿಂಗ್ ಪ್ರಕಾರ 1:45 AM ಇಂದ ಕಂಟಿನ್ಯೂಸ್ಲಿ ಬೀಳ್ತಾ ಇದೆ. ಈಗ ಯಾವುದೇ ರೀತಿ ಅಷ್ಟೊಂದು ದೊಡ್ಡ ಆಕ್ಟಿವಿಟಿ ಅಂತೂ ಇಲ್ವೇ ಇಲ್ಲ. ಓಕೆ, ಇದ್ರ ಜೊತೆಗೆ ನೀವೇನ್ ಮಾಡ್ತೀರಪ್ಪ ಅಂದ್ರೆ ಕೆಲವೊಂದು ನ್ಯೂಸ್ಗಳನ್ನ ನೋಡ್ಕೊಂಡ್ ಬರ್ತೀರಿ, ಆಮೇಲೆ ಇದ್ರ ಬಗ್ಗೆ ಟೆಕ್ನಿಕಲ್ ಅನಾಲಿಸಿಸ್ ಮಾಡೋಣ. ಸೊ ನಂಬರ್ 1 ಪಾಯಿಂಟ್ ಹಿಯರ್, ಲುಕ್ ಹಿಯರ್. ಒಂದು ಇನ್ಸ್ಟಿಟ್ಯೂಷನಲ್ ಅಂಡ್ ಅಡಾಪ್ಷನ್ ಮೂವ್ಸ್ ಏನ್ ನಡೀತಾ ಇದೆ. ಸೊ ದ ಟಾಪ್ ಲೈಕ್ ಕಾರ್ಪೊರೇಟ್ ಬಿಟ್ಕಾಯಿನ್ಸ್ ಹೋಲ್ಡರ್, ಸೊ ದೇ ಆರ್ ಸ್ಟಿಲ್ ಕಂಟಿನ್ಯೂ ಟು ಅಗ್ರೆಸಿವ್ BTC ಅಕ್ಯುಮುಲೇಷನ್ ನಡೀತಾ ಇದೆ. ಸೊ ಇಟ್ ಇಂಡಿಕೇಟ್ಸ್ ದಟ್ ಆನ್ ಗೋಯಿಂಗ್ ಇನ್ಸ್ಟಿಟ್ಯೂಷನಲ್ ಇಂಟ್ರೆಸ್ಟ್ ಇದೆ ಡಿಸ್ಪೈಟ್ ಅ ಪ್ರೈಸ್ ವೀಕ್ನೆಸ್. ಸೊ ಇದು ಒಳಗಡೆ ಇರುವ ಡೇಟಾ. ಸೊ ಬಿದ್ದಾಗೆಲ್ಲ ತಗೊಳ್ಳೋದು ನಿಮ್ಮ ಕೆಲಸ. ಓಕೆ, ಸೊ ಬಿನಾನ್ಸ್ ನೇಮ್ಡ್ ಇಟ್ಸ್ ಕೋ-ಫೌಂಡರ್ ಅಥವಾ ಯಾರೋ CEO. ಸೊ ಇಟ್ ನಿಯರ್ಸ್ 300 million users. ಸೊ ಸಿಗ್ನಲಿಂಗ್ ಗ್ರೋತ್ ಅಂಡ್ ರೆಗ್ಯುಲೇಟರಿ ಸ್ಕ್ಯೂನಿಟಿ. ಓಕೆ, ಆಮೇಲೆ ಮಾರ್ಕೆಟ್ ರ್ಯಾಲಿ ಟ್ರಿಗರ್ಸ್ಗಳಿವೆ, ಸ್ಪೆಷಲಿ ಯಾವ್ದಪ್ಪ ಅಂದ್ರೆ ಫೆಡ್ ಇಂಟ್ರೆಸ್ಟ್ ಮೀಟಿಂಗ್ಸ್ಗಳು, ಆಮೇಲೆ ಸ್ಟ್ರಾಟಜಿಕ್ ಮೂವ್ಸ್ ಬೈ ದ ಪಬ್ಲಿಕ್ ಬಿಟ್ಕಾಯಿನ್ ವೆಹಿಕಲ್ಸ್. ಓಕೆ, ಇದನ್ನ ಬಿಟ್ರೆ ನಿಮಗೆ ಕೆಲವೊಂದು ನ್ಯೂಸ್ ನಡೀತಾ ಇರೋದು ಏನಪ್ಪಾ ಅಂದ್ರೆ ಇದು ನೋಡ್ಕೊಳ್ತೀರಿ. ಏನಪ್ಪಾ ಅಂದ್ರೆ ಬಿಟ್ಕಾಯಿನ್ ಈಗ ಸದ್ಯದ ಮಟ್ಟಿಗೆ ಬಿದ್ದಿದೆ, ಓಕೆ, ಬಿಲೋ $90,000 ಇದ್ರೂ ಕೂಡ ಮಾರ್ಕೆಟ್ ಕ್ಯಾಪ್ ಅಂತೂ ಇಂಟ್ಯಾಕ್ಟ್ ಸ್ಟ್ರಾಂಗ್ ಇದೆ. ಇಟ್ಸ್ ಅ 3.1 trillion ಝೋನ್. ಓಕೆ, ಆಮೇಲೆ ಮತ್ತೊಂದೇನಪ್ಪ, ಮಾರ್ಕೆಟ್ ವೊಲಟಾಲಿಟಿ ಬಹಳ ಸ್ಲೋ ಆಗಿದೆ. ಸೊ ಇಟ್ಸ್ ಜಸ್ಟ್ ಟಫ್ ಇದೆ. ರೀಸನ್ಸ್ ಏನಿರ್ಬೋದಪ್ಪ ಅಂದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ನಾನು ಥಿಂಕ್ ಮಾಡ್ತಿದ್ದೀನಿ ಅಂದ್ರೆ ದಿಸ್ ಈಸ್ ದಟ್. ಸೊ ಲೇಟೆಸ್ಟ್ US ಫೆಡ್ ರೇಟ್ ಕಟ್ ಜೊತೆಗೆ ಬಿಟ್ಕಾಯಿನ್ ಇನಿಷಿಯಲಿ ರೋಸ್, ಬಟ್ ಸೊ ಇಟ್ ಗಿವ್ ಬೈಸ್ ಬ್ಯಾಕ್ ಬಿಕಾಸ್ ಕಂಟಿನ್ಯೂಸ್ ಕಾಶಿಯಸ್ ಬೈ ದಿ ಇನ್ವೆಸ್ಟರ್ ಮೂಡ್. ಅಂಡ್ ಇನ್ನೊಂದು ಏನಪ್ಪಾ ಅಂದ್ರೆ ಇದು ಜಗಳ ನಡೀತಾ ಇದೆ US ಲೈಕ್ ಕ್ರಿಪ್ಟೋ ಬಿಲ್ ಪಾಲಿಟಿಕ್ಸ್ ಬಗ್ಗೆ. ಸೊ ಅದರಲ್ಲಿ ಡೆಮೊಕ್ರಾಟ್ಸ್ ರಿಪಬ್ಲಿಕ್ಸ್ ಅವರು ಲೈಕ್ ಕ್ಲಾಶ್ ಆಗ್ತಾ ಇದಾರೆ ಕ್ರಿಪ್ಟೋ ಮಾರ್ಕೆಟ್ ಸ್ಟ್ರಕ್ಚರ್ ಬಿಲ್ಗೋಸ್ಕರ. ಸೊ ಇದರಿಂದ ಔಟ್ಕಮ್ ಏನ್ ಬರುತ್ತೆ ಅನ್ನೋದಕ್ಕೋಸ್ಕರ ಮಾರ್ಕೆಟ್ ಯಾಕೋ ಸ್ವಲ್ಪ ಡಲ್ ಆಗಿದೆ ಅಂತ ತಿಳ್ಕೊಳ್ತಾ ಇದ್ದೀನಿ. ಓಕೆ, ದೀಸ್ ಆರ್ ದ ಪಾಯಿಂಟ್ಸ್ ವಿಚ್ ಆರ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ಹಿಯರ್. ಆಮೇಲೆ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂದ್ರೆ ಜೆಮಿನಿ ರಿಸೀವ್ಡ್ ಅ US ಲೈಸೆನ್ಸ್ ಟು ಆಪರೇಟ್. ಸೊ ದಟ್ ಇಸ್ ಪ್ರಡಿಕ್ಷನ್ ಮಾರ್ಕೆಟ್ಸ್ ಅಂತ ಹೇಳಿ, ಎಕ್ಸ್ಪಾಂಡಿಂಗ್ ದ ಕ್ರಿಪ್ಟೋ ಯೂಸ್ ಕೇಸಸ್. ಓಕೆ, ಸೊ ಇವೆಲ್ಲ ಪಾಯಿಂಟ್ಗಳು ಮಾರ್ಕೆಟ್ ಅಲ್ಲಿ ಇದೆ. ಮೇನ್ ಮಾರ್ಕೆಟ್ ಡಲ್ ಆಗೋದಕ್ಕೆ ಕಾರಣ ನಾನು ಇದು ಅನ್ಕೊಳ್ತೀನಿ, ದಟ್ ಈಸ್ ಡೆಮೊಕ್ರಾಟ್ ಮತ್ತು ರಿಪಬ್ಲಿಕ್ಸ್ ನಡುವೆ ಇರುವ ಸೊ ರೆಗ್ಯುಲೇಷನ್ ಪಾಲಿಸಿ ಬಗ್ಗೆ. ಆಬ್ವಿಯಸ್ಲಿ ಈ ರೆಗ್ಯುಲೇಷನ್ ಪಾಲಿಸಿ ಏನ್ ಬರುತ್ತೆ ಅಂತ ಮಾರ್ಕೆಟ್ ಕೂಡ ಕಾಯ್ತಾ ಇದೆ ಅಂತ ಅನ್ಕೋತೀನಿ. ಬಟ್ ಸ್ಟ್ರಕ್ಚರ್ಲಿ ನೋಡ್ಕೊಂಡ್ರೆ ಲುಕ್ ಹಿಯರ್, ಮಾರ್ಕೆಟ್ ನಲ್ಲಿ ಲೈಕ್ ಅಕ್ಯುಮುಲೇಷನ್ ಆಗ್ತಾ ಇದೆ ಅನ್ನೋ ಡೇಟಾ ಕೂಡ ಇದೆ. ಸೊ ಈಗ ಟೆಕ್ನಿಕಲ್ ಸ್ಟಡಿ ಮಾಡೋಣ, ಆವಾಗ ನಿಮಗೆ ಲೆಕ್ಕ ಗೊತ್ತಾಗುತ್ತೆ ಮಾರ್ಕೆಟ್ ಯಾಕೆ ಈ ರೀತಿ ಸ್ಲೋನೆಸ್ ಅಥವಾ ನಂಬ್ನೆಸ್ ನ ಕ್ರಿಯೇಟ್ ಮಾಡ್ಕೋತಾ ಇದೆ. ಫಸ್ಟ್ ನಾನು BTC ಇಂದ ಶುರು ಮಾಡ್ತೀನಿ. ಈ BTC ಹೆಂಗ್ ಕಾಣುತ್ತೆ ನಿಮಗೆ. ಸೊ ಲುಕ್ ಅಟ್ ಹಿಯರ್, ಎಲ್ಲಾ ಡ್ರಾಯಿಂಗ್ಸ್ ನಾನು ಫಸ್ಟ್ಗೆ ತೆಗೆದು ಹಾಕ್ಬಿಡ್ತೀನಿ. ಸೊ ತೆಗೆದು ಹಾಕಿದ್ರೆ ನನಗೆ ಹೆಂಗ್ ಕಾಣುತ್ತೆ, ಲುಕ್ ಹಿಯರ್. ಫಸ್ಟ್ ಆಫ್ ಆಲ್, ಫಸ್ಟ್ ಮಾರ್ಕೆಟ್ ನಿಮಗೆ ಹೈಯರ್ ಲೋಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಅದು ಮಾತ್ರ ನೀಟಾಗಿ ಕಾಣ್ತಾ ಇದೆ, ರೈಟ್? ಸೂಪರ್. ಅದನ್ನ ಬಿಟ್ರೆ ಮತ್ತೇನಾಗಬಹುದು? ಸೊ ಆ ಪಾಯಿಂಟ್ ಆಫ್ ವ್ಯೂ ನ ಚೆಕ್ಔಟ್ ಮಾಡ್ಕೊಂಡ್ರೆ ಲುಕ್ ಅಟ್ ಹಿಯರ್ ಮೇಜರ್ ಲೆವೆಲ್ಸ್. ದಿಸ್ ಇಸ್ ಅ ಲೆವೆಲ್. ನೋಡ್ಕೊಳ್ತೀರಿ ಈ ಜಾಗ ಯಾಕೆ ಇಂಪಾರ್ಟೆಂಟ್ ಇದೆ. ಓಕೆ, ಪ್ರತಿ ಸಲ ಮಾರ್ಕೆಟ್ ಹೋಲ್ಡ್ ಮಾಡ್ತಾ ಇತ್ತು, ಸೊ ಫೇಲ್ ಮಾಡಿ ರಿಜೆಕ್ಷನ್ ಕೂಡ ಆಗಿತ್ತು. ಇದನ್ನೇ ದಾಟಿದ ಮೇಲೆ ಮಾರ್ಕೆಟ್ 93-94 ಸಾವಿರದಿಂದ ಕಂಟಿನ್ಯೂಲಿ ಹೈಯೆಸ್ಟ್ ಮೊಮೆಂಟಮ್ ನ ಶೋಕಾಸ್ ಮಾಡಿದ. ಈಗ ಮಾರ್ಕೆಟ್ ಎಕ್ಸಾಕ್ಟ್ಲಿ ಅರೌಂಡ್ ದ ಸೇಮ್ ಲೆವೆಲ್ ಫೈಟಿಂಗ್ ಮಾಡ್ತಾ ಕೂತ್ಕೊಂಡಿದೆ. ದಟ್ ಇಸ್ ದಿಸ್ ಲೆವೆಲ್, ವ್ಯಾಲ್ಯೂ ಝೋನ್ ಅಂತ ಮಾರ್ಕ್ ಮಾಡ್ಕೊಳ್ಳಿ. ಸೊ ಲೆಟ್ ಮಿ ಮಾರ್ಕೆಟ್ ಅಂಡ್ ಎಕ್ಸ್ಟೆಂಡ್ ಇಟ್. ನೋಡ್ಕೊಳ್ಳಿ ಏನ್ ಮಾಡ್ತೀನಿ ಇದನ್ನೇ. ಸೂಪರ್, ಕರೆಕ್ಟ್. ಸೊ ನಿಮಗೇನ್ ಬೇಕಾಗಿದೆ, ಡೇ ಆಂಗಲ್ ಪ್ರಕಾರ ಯಾವಾಗ ನೋಡ್ಕೊಳ್ಳಿ, ಹೈಯರ್ ಲೋ ಮಾಡಿದ್ಮೇಲೆ ಹೆಂಗ್ ಹೋದ ಆ ರೀತಿ ಇಲ್ಲಿ ಏನಾದ್ರು ಆದ್ರೆ ರಿಪೀಟ್ ಹಿಯರ್ ಅಬೌವ್ ದ ಲೆವೆಲ್ ಅಬೌಟ್ 94,000 ಅನ್ಕೊಳ್ಳಿ. ಓಕೆ, ಇದರ ಮೇಲೆಗಡೆ ನಿಮಗೆ ಕ್ಲಾರಿಟಿ ಆಫ್ ಬೈಯಿಂಗ್ ಸಿಗ್ತಾ ಇದ್ರೆ, ಎನಿ ಒನ್ ಡೇ ಕ್ಯಾಂಡಲ್ ಬೈ ಸಿಗ್ತಾ ಇದ್ರೆ, ಇಟ್ ಕ್ಯಾನ್ ಗೋ ಇವನ್ ಟು 1 lakh ಅಂಡ್ ಅಬೌವ್ ಲೆವೆಲ್ಸ್ ಆಲ್ಸೋ. ದಿಸ್ ಹೈಯರ್ ಚಾನ್ಸ್ ಮಾರ್ಕೆಟ್ ಕ್ಯಾನ್ ಇವನ್ ಕಮ್ ಟು 1,04,000 ಆಲ್ಸೋ. ಸೊ ಚಾನ್ಸ್ ಇದೆ, ನೋಡೋಣ ಮಾರ್ಕೆಟ್ ಹೆಂಗ್ ಪ್ಲೇ ಮಾಡುತ್ತೆ ಅಂತ. ಇದನ್ನೇನ್ ಮಾಡ್ತೀರಿ ನೀವು, ಸ್ಮಾಲ್ ಟೈಮ್ ಫ್ರೇಮ್ ಸ್ವಿಚ್ ಮಾಡ್ತೀರಿ. ದಟ್ಸ್ ಅಬೌಟ್ 1 hour. ಸೊ 1 hour ಆಂಗಲ್ ಇಂದ ಸ್ವಿಚ್ ಮಾಡಿದ್ರೆ ಈಗ ಏನ್ ಕಾಣತ್ ನೋಡ್ಕೊಳ್ತೀರಿ. ನಾನೇನ್ ಮಾಡ್ತೀರಿ, ಪ್ಯಾರಲ್ ಚಾನಲ್ ತಗೊಳ್ತೀರಿ. ಓಕೆ, ಇದನ್ನ ತಗೊಳ್ತಾ ನಾನೇನ್ ಮಾಡ್ತೀನಿ, ಇಂಪಾರ್ಟೆಂಟ್ ಲೆವೆಲ್ಸ್ ನ ಡ್ರಾ ಮಾಡ್ತೀವಿ. ಎಕ್ಸಾಕ್ಟ್ಲಿ ಸಪೋರ್ಟ್ ಟ್ರೆಂಡ್ ಅಲ್ಲಿ ಇದೆ. ಲುಕ್ ಹಿಯರ್, ಬೇಕಾದ್ರೆ ಅದನ್ನ ಹಿಂದೆ ಕೂಡ ಎಕ್ಸ್ಟೆಂಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇಟ್ ವಿಲ್ ಲುಕ್ ಲೈಕ್ ಅ ಸೇಮ್ ಇನ್ ಸಪೋರ್ಟ್ ಟ್ರೆಂಡ್ ನೋಡ್ಲಿ. ಸೊ ಈಗ ಸದ್ಯದ ಮಟ್ಟಿಗೆ ಇರುವ ಲೆವೆಲ್ನ ನಾನು ಡ್ರಾ ಮಾಡಿಟ್ಕೋತೀನಿ. ಮಾರ್ಕೆಟ್ ಯಾಕೋ ಡಲ್ ಇದೆ, ವಾಲ್ಯೂಮ್ಸ್ ಕೂಡ ಡಲ್ ಇದೆ. ಸೊ ಬಿ ಕಾಶಿಯಸ್ ಹಿಯರ್. ಮಾರ್ಕೆಟ್ ಕ್ಯಾನ್ ಎಕ್ಸ್ಪ್ಲೋಡ್ ಎನಿ ಟೈಮ್ ಬಿಕಾಸ್ ಲೈಕ್ ಯಾವುದೇ ಓಕೆ ಬಿರುಗಾಳಿ ಬರೋಕ್ಕಿಂತ ಮುಂಚೆ ಶಾಂತವಾದ ವಾತಾವರಣ ಇರುತ್ತೆ, ಅದೇ ರೀತಿ ಮಾರ್ಕೆಟ್ ಆಗತ್ತೆ. ಆ ರೀತಿ ಮೊನ್ನೆ ಕೂಡ ಆಗಿತ್ತು.
ಈಗ ಕೂಡ ಆಗಬಹುದು ಅನ್ನೋ ಸ್ಥಿತಿ ಇದೆ. ಸೊ ಇದು ಇಂಪಾರ್ಟೆಂಟ್ ಬೈಯಿಂಗ್ ಸಪೋರ್ಟ್ ಅಲ್ಲಿ ಇರೋದ್ರಿಂದ BTC ಕ್ಯಾನ್ ಗಿವ್ ಈಸಿ ಟ್ರೇಡ್. ದಟ್ ಈಸ್ ಟಾರ್ಗೆಟ್ ಕುಡ್ ಬಿ ಅಬೌಟ್ ಫಸ್ಟ್ 93,000 ಆಗುತ್ತೆ. ಬಟ್ ಡೇ ಪ್ರಕಾರ ಥಿಂಕ್ ಮಾಡಿದ್ರೆ 94,000 ಅಬೌವ್ ಯು ಕ್ಯಾನ್ ಈವನ್ ಎಕ್ಸ್ಪೆಕ್ಟ್ 6,000 ಪಾಯಿಂಟ್ಸ್ ಮೊಮೆಂಟಮ್, ದಟ್ ಇಸ್ 1 lakh ಹಿಯರ್. ಓಕೆ, ಸೊ ಇನ್ನೂ ಲೋ ಟೈಮ್ ಫ್ರೇಮ್ ಹೋಗಿ ಟ್ರೇಡಿಂಗ್ ಮಾಡುವ ಅವಕಾಶ ನೋಡೋಣ. 15 ಮಿನಿಟ್ಸ್ ಎಲ್ಲ ಸ್ವಿಚ್ ಮಾಡಿದ್ರೆ ನಿಮ್ಗೆ ಏನು ಕಾಣುತ್ತೆ? ಸೊ 15 ನಿಮಿಷದ ಪ್ರಕಾರ ಇಲ್ಲಿ ನಮಗೆ ಸಪೋರ್ಟ್ಸ್ಗಳು ಕಾಣ್ತಾ ಇದೆ, ಹೌದಾ? 90,000 ಗಡಿ. ಓಕೆ, ಅದ್ರ ಜೊತೆ ಇನ್ನೂ ಒಂದು ಲೆವೆಲ್, ದಟ್ ಈಸ್ 90,500 ಹತ್ರ ಬರುತ್ತೆ. ನಮಗೆ ಮಾರ್ಕೆಟ್ 90,400 ಅಥವಾ 500 ದಾಟಿದ್ರೆ ವಿ ಆರ್ ಟ್ರೈಂಗ್ ಫಾರ್ 1,500 as a target here. Not a small, 1,500 target. Whereas in case ಲಾಸ್ಟ್ ಸ್ವಿಂಗ್ ಯಾವ್ದಪ್ಪ 89,600, ಇದನ್ನ ಮಾರ್ಕೆಟ್ ಫೇಲ್ ಮಾಡಿದ್ರೆ ವಿ ಕ್ಯಾನ್ ಥಿಂಕ್ ಅಬೌಟ್ ಡೌನ್ ಸೈಡ್ ಟಾರ್ಗೆಟ್ ಹಿಯರ್. ಸೊ ಇದೇ ರೀತಿ BTC ಕಾಣ್ತಾ ಇದೆ. ಸೂಪರ್. ಓಕೆ, ಮಾರ್ಕೆಟ್ ಯಾಕೋ ಸ್ವಲ್ಪ ಡಲ್ ಇದೆ. ಸೊ ಇದರ ಪ್ರಕಾರ ನೀವೇನು ಮಾಡ್ತೀರಿ? ಸ್ಟ್ರಾಟಜಿ ಮೇಲೆ ಫೋಕಸ್ ಮಾಡ್ತೀರಿ. ಸೊ ಸ್ಟ್ರಾಟಜಿ ವಿಲ್ ಗಿವ್ ಯು ಬೆಟರ್ ಇನ್ಕಮ್ ಹಿಯರ್. ನೀವು ಅದಕ್ಕೋಸ್ಕರ ಏನು ಮಾಡ್ತೀರಿ? ಆಪ್ಷನ್ ಚಾರ್ಟ್ಗೆ ಹೋಗ್ತೀರಿ. ಆಪ್ಷನ್ ಚಾರ್ಟ್ಗೆ ಹೋದ್ಮೇಲೆ ನಿಮಗೆ ಕೆಲಸ ಏನಪ್ಪ ಅಂದ್ರೆ ಯು ಬಿಲ್ಡ್ ಅ ಸ್ಟ್ರಾಟಜಿ ಬೆಟರ್ ಅಂತಿದೆ, ಅದನ್ನ ಯೂಸ್ ಮಾಡ್ಕೊಳ್ಳಿ. ದೇ ವಿಲ್ ಗಿವ್ ಯು ಬೆಟರ್ ಇನ್ಕಮ್. ಸೊ ಕ್ಲಿಯರ್ ಯು ಆಲ್? ಓಕೆ, ನಾವೇನು ಮಾಡ್ತೀವಿ? FMC ಮೀಟಿಂಗ್ ಹೋಗಿದೆ. ಈಗ ಮಾರ್ಕೆಟ್ ಡಲ್ ಇದೆ, ಮಾರ್ಕೆಟ್ ಯಾವ ಕಡೆನೂ ಹೋಗ್ತಾ ಇಲ್ಲ, 90,000 ಗಡಿ ಹತ್ರನೇ ಇದೆ. ಸೊ ಬೆಟರ್ ವೈ ಯು ಕಾನ್ ಡೂ ದಿಸ್ ಸ್ಟ್ರಾಟಜಿ. ಸೊ ನಾನು ಏನು ಮಾಡ್ತೀನಿ ಅಂದ್ರೆ, ಸೊ 12 ಡಿಸೆಂಬರ್ ಆಪ್ಷನ್ಸ್ ತಗೊಳ್ತೀನಿ. ಸೊ ಈಗ ಸದ್ಯ ಮಟ್ಟಿಗೆ ಇರುವ ಮಾರ್ಕೆಟ್ ಲೆವೆಲ್ 90,000 ತಗೊಳ್ತೀನಿ. ಸೊ ಬೈ ಅಂಡ್ ಬೈ. ಓಕೆ, ಸ್ವಲ್ಪ ಕೆಳಗಡೆ ಬರ್ತೀನಿ. 89,600 ಮೇಜರ್ ಸಪೋರ್ಟ್ ಅಂತ ಕಾಣ್ತಾ ಇದೆ. ಸೊ ಅದು ಕೂಡ ನಾನು ಸೆಲ್ ಮಾಡಿದ್ದೀನಿ. ಆಮೇಲೆ 90,500 ಕೂಡ ಇಂಪಾರ್ಟೆಂಟ್ ಲೆವೆಲ್ ಇದೆ, ಅದನ್ನು ಕೂಡ ಸೆಲ್ ಮಾಡ್ತೀನಿ. ಸೊ ಇಲ್ಲಿ ಲಾಟ್ಸ್ ಆ್ಯಂಗಲಿಂದ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ಎಲ್ಲವೂ. ಓಕೆ, ಏನು ಮಾಡ್ತದೆ ನೋಡ್ಕೊತಾ ಹೋಗಿ, ದೆನ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಸಿಸ್ಟಮ್ ಈಸಿಲಿ ಹಿಯರ್. ಓಕೆ, ಸೊ ಸೆಲ್ಗಳು ನಡೀತಾ ಇದೆ, ಬೈಗಳು ಕೂಡ ನಡೀತಾ ಇದೆ. ಸೊ ಇಲ್ಲಿ ಏನು ಮಾಡಿದ್ದೀನಿ? ಒಂದೊಂದು ಹಾಕಿದ್ದೀನಿ. ಇಲ್ಲಿ 2 ಲಾಟ್ನ ಆ್ಯಡ್ ಮಾಡ್ತಾ ಹೋಗ್ತೀನಿ. ಹೌ ಇಟ್ ಲುಕ್ಸ್. ಓಕೆ, ಇದನ್ನೇ ಎನಲೈಸ್ ಬ್ಯಾಕ್ಔಟ್ ಮಾಡ್ಕೊಳ್ಳಿ. ಒಂದು ಲಾಟದ ಲೆಕ್ಕ ಇದೆ. ಸೊ $3 ಬೇಕು, ಬಟ್ ಮಾರ್ಕೆಟ್ ಲುಕ್ಸ್ ಫ್ಯಾಂಟಾಸ್ಟಿಕ್. ಯಪ್, ಸೂಪರ್. ಇದನ್ನು ನೀವು 1 BTC ನಲ್ಲಿ ಕೂಡ ಮಾಡ್ಬೋದು, ಬಟ್ ಅದನ್ನೇ ನಾನೀಗ 1 ಲಾಟ್ ಲೆಕ್ಕದಲ್ಲಿ ತೋರಿಸ್ತೆ. ಈಗ ಎಲ್ಲವನ್ನು ನಿಮಗೆ ಒಂದು, ಓಕೆ, ಆ್ಯಂಡ್ ಹಿಯರ್ ಒಂದು BTC, ಇಲ್ಲಿ 2 BTC. ಅದಕ್ಕೆ ದುಡ್ಡು ಜಾಸ್ತಿ ಹತ್ತತ್ತೆ. ಅಟ್ ದ ಸೇಮ್ ಟೈಮ್ ಯು ವಿಲ್ ಹ್ಯಾವ್ ಅ ಬಿಗ್ ಇನ್ಕಮ್ ಕೂಡ. ಓಕೆ, ಸೊ ಲುಕ್ ಆಟ್ ದ ಪೇ ಆಫ್ ಗ್ರಾಫ್. ಹೆಂಗೆ ಕಾಣುತ್ತೆ? ಚೆನ್ನಾಗಿದೆಯಲ್ಲ? ಸೊ ಮಾರ್ಕೆಟ್ ರೇಂಜಲ್ಲಿ ಇದ್ರೆ ನೀವು ಎಷ್ಟು ಮಾಡ್ಬೋದು? $1,000 ಚಿಲ್ಲರೆ ಅಂತೂ ಮಾಡೇ ಮಾಡ್ತೀರಿ. ಈಸಿ ಇದೆ, ರೈಟ್? ಸೊ ಯು ಕ್ಯಾನ್ ಡೂ ದ್ಯಾಟ್. ಇಲ್ಲ ರೇಂಜಸ್ನ ಸ್ವಲ್ಪ ಎಕ್ಸ್ಟೆನ್ಷನ್ ಕೂಡ ಮಾಡ್ಕೋಬಹುದು, ಈ 2 ಕಡೆ ಇರೋ ರೇಂಜ್ಗಳ. ಸೊ ಈ ರೀತಿ ಮಾಡ್ಕೊಳ್ಳಿ. ಇಲ್ಲ ಮಾರ್ಕೆಟ್ ಇದೇ ರೀತಿ ಕಾಮ್ ಆಗಿರುತ್ತೆ ಅಂದ್ರೆ ಬೆಟರ್ ಗೋ ಫಾರ್ ಸ್ಟ್ರಾಟಜಿ ಹಿಯರ್. ಸ್ಟ್ರಾಟಜಿ ಮಾಡೋಣ. ಓಕೆ, ಸೊ ಡೆಲ್ಟಾ ನಿಮ್ಗೆ ಏನು ಕಾಣುತ್ತಲ್ಲ ಈ ಕಡೆ ಆ ಕಡೆ, ಇವುಗಳನ್ನ ಲೈಕ್ 0.20 ಇರುವ ಡೆಲ್ಟಾಗಳನ್ನ ನೀವು ಸೆಲ್ ಮಾಡ್ತೀರಿ. ಲುಕ್ ಹಿಯರ್, ಅದು ಕೂಡ ನೀಟಾಗಿ ಕಾಣುತ್ತೆ. 0.20 ಯಾವುದಿದೆ? ಲುಕ್, ದಿಸ್ ಒನ್ ಇಸ್ ಅ ಸೆಲ್. ಓಕೆ, ಆಮೇಲೆ ಇನ್ನೂ 0.20 ಡೆಲ್ಟಾ ಕಾಣುವ ಕಾಲ್ನ ಸೆಲ್ ಮಾಡ್ತೀರಿ. ಸೊ ಲುಕ್ ಟು ಸೆಲ್ ದಿಸ್ ಒನ್. ಓಕೆ, ಎರಡೂ ಕೂಡ ನಾನು ಆ್ಯಡ್ ಮಾಡ್ತೀನಿ. ಈಗ ಈ ಕಡೆ ನೀವೇನು ಮಾಡ್ತೀರಪ್ಪ ಅಂದರೆ 1 BTCನ ಸೆಲ್ ಮಾಡಿದ್ರಿ ಅಂದರೆ ಎಷ್ಟು ದುಡ್ಡು ಆಗ್ಬೋದು. ಆ್ಯಂಡ್ ಇವಾಗ ಸ್ಟ್ರ್ಯಾಂಗಲ್ ಅಡ್ಜಸ್ಟ್ಮೆಂಟ್ ಮಾಡೋದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಕೂಡ ಮಾಡಿದ್ದೀನಿ, ಲಿಂಕ್ಸ್ ಕೂಡ ಕೊಡ್ತೀನಿ, ನೋಡ್ಕೊಳ್ಳಿ. ಸ್ಟ್ರ್ಯಾಂಗಲ್ ಹೆಂಗೆ ಕಾಣುತ್ತೆ, ಹಿಂಗೆ ಕಾಣುತ್ತೆ. ಸೊ $442 ಆಗೋ ಚಾನ್ಸ್ ಇದೆ. ಮಾರ್ಕೆಟ್ನಲ್ಲಿ ಇಷ್ಟು ದೊಡ್ಡ ರೇಂಜ್ ಇದೆ ನಮಗೆ. ಸೊ 92,642ರಿಂದ 88,000ವರೆಗೂ. ಸೊ ದಟ್ ಕುಡ್ ಬಿ ಈಸಿ. $900 ಹಾಕಿದ್ರೆ ನಿಮಗೆ ಸಿಗುತ್ತೆ ಅಷ್ಟು ಅನ್ಕೊಳ್ತೀರಿ. ಇನ್ ಕೇಸ್ ಲಿವರೇಜ್ ಏನಾದರೂ ಕಮ್ಮಿ ಮಾಡ್ಕೊಂಡ್ರೆ, ಇಫ್ ಯು ಲೈಕ್ ಕನ್ಫರ್ಮ್ ಮಾಡಿ ಲಿವರೇಜ್ ಕಮ್ಮಿ ಮಾಡಿದ್ರೆ ಅವಾಗ ಸ್ವಲ್ಪ ಜಾಸ್ತಿ ದುಡ್ಡು ಹತ್ತತ್ತೆ. ಲೆಟ್ಸ್ ಲುಕ್ ಎಟ್ ಹಿಯರ್. ಓಕೆ, ಸೊ ಹೆಚ್ಚು ಕಮ್ಮಿ ನಿಮಗೆ $900 ಹತ್ತಾ ಇದೆ, ಬಟ್ ಇಟ್ ವಿಲ್ ಬಿ ಈಸಿ ಹಿಯರ್. ಓಕೆ, ಫೈನ್. ದೆನ್ ಕಮ್ ಬ್ಯಾಕ್ ಟು ದ ಸಿಸ್ಟಮ್ ಅಗೇನ್. ಓಕೆ, ಸೊ BTC ಲೆವೆಲ್ಸ್ನ ಅರ್ಥ ಮಾಡ್ಕೊಂಡಿದ್ದೀರಿ ಅನ್ಕೋತೀನಿ. ಬಿಕಾಸ್ ಆಫ್ ಡಲ್ ಯಾಕಿದೆ ಅಂತ ಹೇಳಿದ್ದೀನಿ, ಬಿಕಾಸ್ US ನಲ್ಲಿ ಡೆಮೋಕ್ರಾಟ್ಸ್ ಮತ್ತು ರಿಪಬ್ಲಿಕ್ಸ್ ನಡುವೆ ಸೊ ಕ್ರಿಪ್ಟೋ ಸ್ಟ್ರಕ್ಚರ್ ಬಗ್ಗೆ ಸ್ವಲ್ಪ ಫೈಟ್ ನಡೀತಾ ಇದೆ. ಓಕೆ, ಕಮಿಂಗ್ ಬ್ಯಾಕ್ ಟು ದಿಸ್ ಇಥೇರಿಯಂ ಪಾಯಿಂಟ್. ಸೊ ಇಥೇರಿಯಂ ಪಾಯಿಂಟ್ ಆಫ್ ವ್ಯೂನಲ್ಲಿ ಅಬ್ಸರ್ವೇಷನ್ ಮಾಡೋದಿದೆ. ಅದನ್ನು ಕೂಡ ನಾನು ಫಸ್ಟಿಗೆ ನಿಮ್ಗೆ ಏನು ಮಾಡ್ತೀನಿ, ಡೇ ಆ್ಯಂಗಲಿಂದ ಸ್ವಿಚ್ ಮಾಡ್ತೀನಿ. ನೋಡ್ಕೊಳ್ತೀರಿ, ಡೇ ಆ್ಯಂಗಲಿಂದ ಸಪ್ಲೈ ಲೈನ್ ಬರ್ತಾ ಇರೋದು 3,450. ಆ್ಯಂಡ್ ಮೊನ್ನೆ ಮಾರ್ಕೆಟ್ 3,200 ದಾಟ್ಕೊಂಡು ಅಲ್ಲಿವರೆಗೂ ಹೋಗಿದ್ದ. ಈಗ ಇದನ್ನೇ ಅವರ್ಲಿ ಆ್ಯಂಗಲ್ ನೋಡ್ಕೊಳ್ಳಿ. ಓಕೆ, ಹೌ ಇಟ್ ಲುಕ್ಸ್. ಓಕೆ, ಎಕ್ಸಾಕ್ಟ್ಲಿ ನೋಡ್ಕೊಳ್ತೀರಿ. ಈ ಜಾಗದಿಂದ ಮಾರ್ಕೆಟ್ ಇಷ್ಟೊಂದು ದೂರ ಬಿದ್ದಿದ್ದು
ಇದೇ ಜಾಗದಲ್ಲಿ ಮಾರ್ಕೆಟ್ ಇಷ್ಟು ದೂರ ಹೋಗಿದ್ದು, ಇದೇ ಜಾಗದಲ್ಲಿ ಮತ್ತೆ ಮಾರ್ಕೆಟ್ ನಿಂತಿದೆ. ಅರ್ಥ ಸಿಂಪಲ್. ದಿಸ್ ಇಸ್ ಅ ವ್ಯಾಲ್ಯೂ ಝೋನ್. ಮಾರ್ಕೆಟ್ ಇಲ್ಲಿ ಹೋಲ್ಡ್ ಮಾಡಿದ್ರೆ ಮೇಲ್ಗಡೆ ಹೋಗುತ್ತೆ, ಇಲ್ಲ ಅಂದ್ರೆ ಕೆಳಗಡೆ ಬೀಳುತ್ತೆ. ಸೊ ಲೆಟ್ಸ್ ಡ್ರಾ ಅ ಇಂಪಾರ್ಟೆಂಟ್ ಲೆವೆಲ್ ಹಿಯರ್. ಯಾವುದಪ್ಪ ಲೆವೆಲ್? ಲೆಟ್ಸ್ ಡ್ರಾ ಹಿಯರ್. ಸೊ ಲೆಟ್ಸ್ ಟೇಕ್ ಪ್ಯಾರಲಲ್ ಚಾನಲ್ ಹಿಯರ್. ನೋಡ್ಕೋತೀರಿ ಇದರ ಪ್ರಕಾರ ಎಕ್ಸ್ಪೆಕ್ಟೇಷನ್ ಲೆವೆಲ್ 3108. ಸೊ ಹಾರಿಜಾಂಟಲ್ ಸಪೋರ್ಟ್ಸ್ ಕೂಡ ಅಲ್ಲೇ ಇದೆ, ನೋಡ್ಕೋತೀರಿ. ದಿಸ್ ಕುಡ್ ಬಿ ಈಸಿ ಇದೆ ಥಿಂಕಿಂಗ್. ಓಕೆ, ಬಿಕಾಸ್ ಮಾರ್ಕೆಟ್ ಕೂಡ ಸ್ಟ್ರಕ್ಚರ್ಲಿ ಲುಕ್ಸ್ ಲೈಕ್ ಅ ಬಿಯರಿಶ್ ಪಾಯಿಂಟ್ ಆಫ್ ವ್ಯೂ ಆಗೋ ಚಾನ್ಸ್ ಇದೆ. ಇಲ್ಲ ಇಲ್ಲೇ ಹೋಲ್ಡ್ ಮಾಡುತ್ತೆ ಅಂದ್ರೆ ಲುಕ್ ಹಿಯರ್, ಇದನ್ನೇ ಝೂಮ್ ಔಟ್ ಮಾಡ್ತೀನಿ ನಿಮ್ಗೆ ಈಸಿಲಿ ಕಾಣಲಿ ಅಂತೇಳಿ. ಸೊ ಇಲ್ಲೇ ಹೋಲ್ಡ್ ಮಾಡಿದ್ರೆ ಐ ರಿಪೀಟ್ ಹಿಯರ್ ಅರೌಂಡ್ 730 ನಿಮಗೆ ಲಾಜಿಕ್ ಸಿಗುತ್ತೆ ದಟ್ ಮಾರ್ಕೆಟ್ ವಿಲ್ ಗೋ ಅಪ್ ಸೈಡ್ ಅಂಡ್ ಟಾರ್ಗೆಟ್ ಕುಡ್ ಬಿ 3300. ಫೇಲ್ ಆದ್ರೆ ಇಲ್ಲಿದೆ. ಓಕೆ, ಈಸಿ ಅಂತ ಗೊತ್ತಾಯ್ತು ಅನ್ಕೋತೀನಿ. ಸೊ ಇಂದ ಸೊಲಾನಾ ನಿಮ್ಗೆ ಹೆಂಗೆ ಕಾಣುತ್ತೆ ನೋಡ್ಕೋತೀರಿ. ಟಾಪ್ ಫ್ಲೋರ್ ಇಸ್ 145, ಡೌನ್ ಫ್ಲೋರ್ ಇಸ್ 124. ಓಕೆ, ಎರಡು ರೇಂಜ್ ಒಳಗಡೆ ಟೈಮ್ ಪಾಸ್ ಆಗ್ತಾ ಇದ್ದು. ನೀವು ಇದನ್ನ ಅವರ್ಲಿ ಆಂಗಲ್ ಇಂದ ನೋಡ್ಕೊಳ್ಳಿ, ಇನ್ನೂ ಕ್ಲಾರಿಟಿ ಸಿಗುತ್ತೆ. ಬಿಕಾಸ್ ದಿಸ್ ಇಸ್ ಅ ವೇ ಸಪ್ಲೈ ಝೋನ್, ಇಲ್ಲಿ ನಿಮಗೆ ಡಿಮಾಂಡ್ ಝೋನ್ ಇದೆ. ಸೊ ವೇಟ್ ಮಾಡೋಣ, ಮಾರ್ಕೆಟ್ ಏನಾದರೂ ಈ ಜಾಗದಲ್ಲಿ ಸಿಗ್ತಾ ಇದ್ರೆ ಡಿಮಾಂಡ್ ಎಕ್ಸಿಕ್ಯೂಷನ್ ಅಂತ ಬೈಯಿಂಗ್ ಮಾಡಕ್ಕೆ ಟ್ರೈ ಮಾಡೋಣ. ವೆರಸ್ ಇನ್ ಮಿಡಲ್ ಅಲ್ಲಿ ಅಥವಾ ಏನೋ ಟ್ರೇಡ್ ಮಾಡಿದ್ರೆ ಯು ಆರ್ ಅ ಸ್ಕ್ಯಾಲ್ಪರ್ ಅಥವಾ ಸ್ಮಾಲ್ ಟ್ರೇಡ್ ಮಾಡ್ತೀರಂದ್ರೆ ಯು ಕ್ಯಾನ್ ಟ್ರೈ ಫಾರ್ 124. ಓಕೆ, ವೆರಸ್ ಮಾರ್ಕೆಟ್ ಈಗ ಸ್ಲೋಲಿ ನಿಮಗೆ ಇಲ್ಲಿಂದ ಎಕ್ಸಾಗ್ರೇಷನ್ ಅಥವಾ ಮೇಲ್ಗಡೆ ಹೋಗ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ದಟ್ಸ್ ಅಬೌಟ್ 130 ಅಂಡ್ ಅಬೌವ್. ಸೊ ವೇಟ್ ಮಾಡ್ತೀರಿ, ಐಎಲ್ಒ ಸ್ಟ್ರಕ್ಚರ್ ಆದ್ರೆ ಟ್ರೈ ಮಾಡುವ ಫಸ್ಟ್ ಟಾರ್ಗೆಟ್ 138 ಅಂಡ್ ಅಲ್ಟಿಮೇಟ್ಲಿ 144. ಮಾರ್ಕೆಟ್ ಸ್ವಲ್ಪ ತೇಜಿ ಬಂದ್ರೆ ಚಾನ್ಸಸ್ ಲೋ ಬಟ್ ಇಂಪಾರ್ಟೆಂಟ್. ಅಂಡ್ ಇವಾಗ ಶುಕ್ರವಾರ ನಾಳೆ, ಸೊ ಮಾರ್ಕೆಟ್ ಸ್ವಲ್ಪ ನಿಮಗೆ ಒಂದು ರ್ಯಾಲಿ ಅಥವಾ ಏನೋ ಹೆಚ್ಚು ಕಡಿಮೆ ಕೊಡಬಹುದು ಬಿಫೋರ್ ವೀಕೆಂಡ್. ಸೊ ಬಿ ಪ್ರಿಪೇರ್ಡ್ ವಿತ್ ಐದರ್ ಲೆವೆಲ್. ಮಾರ್ಕೆಟ್ ನಿಮಗೆ ಈ ಪೊಸಿಷನ್ಸ್ ಅಪ್ಡೇಟ್ ಮಾಡಲಿಕ್ಕೆ ಸೊಲಾನು ಕೂಡ ಡಿಸ್ಕಷನ್ ಮಾಡಿದ್ವಿ. ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಇನ್ ಕೇಸ್ ನಿಮಗೆ ನ್ಯೂಸ್ ಏನಾದ್ರು ಫಾಲೋ ಮಾಡಿದ್ರೆ ದಟ್ಸ್ ಅ ಬಿನಾನ್ಸ್ ಇದೆ. ಓಕೆ, ಯು ಕ್ಯಾನ್ ಚೆಕ್ ಔಟ್ ಬಿನಾನ್ಸ್ ನ್ಯೂಸ್ ಅಂತೇಳಿ. ಲಿಂಕ್ಸ್ ಬೇಕಾದ್ರೆ ನಿಮಗೆ ಕೆಳಗಡೆ ಗ್ರೂಪಲ್ಲಿ ಹಾಕ್ತೀನಿ. ಓಕೆ, ಎನಿವೇ ಇದ್ರ ಜೊತೆಗೆ ಇಂಪಾರ್ಟೆಂಟ್ ಏನಪ್ಪ ನೀವು ಕಾಯಿನ್ ಗ್ಲಾಸ್ ಅದರೊಳಗಡೆ ಹೀಟ್ ಮ್ಯಾಪ್ ಒಂದ್ಸಲ ನೋಡ್ಕೊಂಡು ಹೋಗಿ. ಸೊ ಬಿ ಟಿ ಸಿ ಮತ್ತು ಇಥೀರಿಯಂ ನೋಡ್ಕೊಂಡ್ಬಿಡೋಣ. ಸೊ ಬಿಫೋರ್ ವಿ ಕ್ಯಾನ್ ವೈಂಡ್ ಅಪ್ ದಿಸ್ ಸೆಷನ್. ಓಕೆ, ಬಿ ಟಿ ಸಿ ಪ್ರಕಾರ ಮೇಜರ್ ಲೆವೆಲ್ ಇದೆ. ಓಕೆ, ಹೀಟ್ ಮ್ಯಾಪ್ ಪ್ರಕಾರ ವಿ ಹ್ಯಾವ್ ಮೇಜರ್ ಸಪ್ಲೈ ಅಟ್ 91,000, ಬಾಟಮ್ ಅಟ್ 89,181. ಸೊ ಈಗ ಡಿಸ್ಕಷನ್ ಮಾಡಿದ ಪ್ರಕಾರ ಮೇಲ್ಗಡೆ ಹೋಗ್ತದೆ ಅಂದ್ರೆ ಇಟ್ಸ್ ಸ್ಟಕ್ ಪಾಯಿಂಟ್ 91,000 ಇದೆ. ಟಾರ್ಗೆಟ್ ಮಾಡಲಿಕ್ಕೆ ಕೆಳಗಡೆ ಆದ್ರೆ 89,200 ಲೆವೆಲ್. ಸೊ ರೇಂಜಲ್ಲಿ ಇರುವ ಚಾನ್ಸಸ್ ಹೆವಿ ಇದೆ. ಗೋ ಫಾರ್ ಸ್ಟ್ರಾಂಗಲ್, ಅದನ್ನ ನಾವು ಡಿಸ್ಕಷನ್ ಮಾಡಿದ್ದೀನಿ ಈಗ. ಸೊ ಇಥೇರಿಯಂ ಆಸ್ ಪರ್ ದ ಹೀಟ್ ಮ್ಯಾಪ್ ಏನು ನೋಡ್ಕೋತೀರಿ ಲುಕ್ ಹಿಯರ್. ಸೊ ಇಲ್ಲಿ ಅಷ್ಟೊಂದು ಲೈಕ್ ಬಿಲ್ಟಪ್ ಇಲ್ಲ ತರ ಇದೆ. ಓಕೆ, ಇಥೇರಿಯಂ ಅಲ್ಲಿ ಸೊ ಪಾಸಿಬಿಲಿಟಿ ದ್ಯಾಟ್ ಐದರ್ ಮಾರ್ಕೆಟ್ ಕ್ಯಾನ್ ಗೋ ಐದರ್ ಸೈಡ್ ವೇ ಅಥವಾ ಅಪ್ ಸೈಡ್ ಅಥವಾ ಡೌನ್ ಸೈಡ್ ಹೋಗ್ಬೋದು. ಬಟ್ ಈ ಗ್ರೀನ್ ಕಲರ್ಸ್ ನೋಡ್ತಿಲ್ಲ, ಅಷ್ಟೊಂದು ಲಿವರೇಜ್ ಇರುವ ಜನ ಇಲ್ಲ. ಓಕೆ ಲೆವೆಲ್ ಮಾರ್ಕೆಟ್ 3,200 ಹೋಗ್ಬೋದು. ಕೆಳಗಡೆ ಆದ್ರೆ 3,100 ಅಂತ ನಾನು ಟೆಕ್ನಿಕಲ್ ಡಿಸ್ಕಷನ್ ಮಾಡಿದ್ದೀನಿ. ಅಲ್ಲಿ ನಿಮಗೆ ಹೆವಿ ನಿಮಗೆ ಗ್ರೀನ್ ಕ್ಯಾಂಡಲ್ಸ್ ಕಾಣ್ತವೆ, ಲೈಕ್ ಗ್ರೀನ್ ಲೈನ್ಸ್ ಕಾಣ್ತದೆ. ಯೆಲ್ಲೋ ಲೈನ್ ಶೋಸ್ ದಟ್ ಹೆವಿಯೆಸ್ಟ್ ನಿಮಗೆ ಸೆಲ್ಲಿಂಗ್ ಅಂತ ಹೇಳಿ, ದಟ್ ಇಸ್ 3,300. ಸೊ ಈ ಲೆವೆಲ್ ಬರೋದೇ ಇಲ್ಲ ಅಂದ್ರೆ ಗೊತ್ತಾದ್ರೆ ನೀವೇನ್ ಮಾಡ್ತೀರಿ, ಕಾಲ್ ರೇಟಿಂಗ್ ಮಾಡಿ ಆಪ್ಷನ್ ಸೆಲ್ಲಿಂಗ್ ಇಂದ ದುಡ್ಡು ಮಾಡ್ಕೊಳ್ತೀರಿ ನಾಳೆ ಸಂಜೆವರೆಗೂ. ದಿಸ್ ಈಸಿ ಇನ್ಕಮ್ ಇನ್ ದ ಡೆಲ್ಟಾ ಎಕ್ಸ್ಚೇಂಜ್, ಯು ಕ್ಯಾನ್ ಟ್ರೈ ಇಟ್. ಓಕೆ, ಏನ್ ಮಾಡ್ತೀರಿ, ಇಲ್ಲಿ ಹೋಗ್ತೀರಿ. ಓಕೆ, ಏನ್ ಮಾಡ್ತೀರಪ್ಪ ಅಂದ್ರೆ ಸೊಲಾನಾ, ದಟ್ಸ್ ಆಪ್ಷನ್ ಚೈನ್, ಇಥೀರಿಯಂ. ಸೊ ಗೊತ್ತಾಯ್ತು 3,300 ಮೇಲೆ ಹೋಗೋ ಚಾನ್ಸಸ್ ಕಮ್ಮಿ ಇದೆ. ಗೋ ಅಂಡ್ ಸೆಲ್ ದಿಸ್ ಒನ್. ಸೊ $12 ಲೆಕ್ಕನು ಕಡಿಮೆ ಅಲ್ಲ ಅನ್ಕೋತೀನಿ. ಯು ಕ್ಯಾನ್ ಟ್ರೈ ಇಟ್, ಅದರ್ವೈಸ್ ಸ್ಟ್ರಾಟಜಿ ಬಿಟ್ ಮಾಡ್ಕೊಳ್ಳಿ. ಓಕೆ, ಸೊ ಈಸಿ ಇದೆ ಅನ್ಕೋತೀನಿ. ಸೊ ಇದನ್ನ ಬಿಟ್ಟು ನಿಮಗೆ ಮಾರ್ಕೆಟ್ ಮೇಲ್ಗಡೆನೆ ಹೋಗ್ತದೆ ಅಂತ ಅನ್ಸಿದ್ರೆ ಸೊ ಬೆಟರ್ ಹಿಯರ್ ಫಸ್ಟ್ ಒನ್ ಐ ಆಡ್ ಒನ್ ಫ್ಯೂಚರ್ ಹಿಯರ್, ಅಲ್ಲಿ ಬಾಯ್ ಹಿಯರ್. ಸೊ ನೋಡ್ಕೋತೀವಿ ಒನ್ ಇಥೀರಿಯಂನ ಬಾಯ್ ಮಾಡ್ಲಿಕ್ಕೆ ಪ್ರಯತ್ನ ಪಡೋಣ. ಒನ್ ಇಥೀರಿಯಂ ಬಾಯ್ ಮಾಡಿದೀವಿ. ಸೊ $63 ಬೇಕಾಗುತ್ತೆ. 50x ಲಿವರೇಜ್ ತೊಗೊಂಡ್ರೆ ಫೈನ್ ದರ್ ಸೂಪರ್. ನೀವು ಒಂದು ಇಥೀರಿಯಂ ತೊಗೊಂಡಿದ್ದೀರಿ. ಓಕೆ, ಅಂಡ್ ಇನ್ ಕೇಸ್ ಏನಾದರೂ ನೀವು ಲಾಜಿಕಲ್ ಏನು ಮಾಡ್ತೀರಪ್ಪ ಅಂದ್ರೆ ಮಾರ್ಕೆಟ್ ಮೇಲ್ಗಡೆ ಹೋಗುವ ಸ್ಲೋನೆಸ್ ಆಯ್ತಪ್ಪ ಅಥವಾ ಕಷ್ಟದಾಯಕ ಆಗಿತ್ತಂದ್ರೆ ಅದನ್ನ ನೀವು ಭರ್ಪಾಯಿ ಮಾಡ್ಲಿಕ್ಕೆ ಅಥವಾ ಹೆಚ್ಚು ಕಡಿಮೆ ಆಗದೆ ಇರಲಿ ಅನ್ನೋಕ್ಕೆ ಒಂದು ಕಾಲ್ನ ಸೆಲ್ ಮಾಡ್ತೀವಿ. ಲೆಟ್ಸ್ ಪುಟ್ ಇಟ್ ಲಿಮಿಟ್ ಆರ್ಡರ್ಸ್ ಬೋತ್. ಓಕೆ, ಈಗ ಒಂದು ಬಾಯ್ ಮಾಡಿದ್ದೀನಿ, ಈ ಕಡೆ ಕೂಡ ಒಂದು ಸೆಲ್ ಮಾಡ್ತಿದ್ದೀನಿ. ಸೊ ನಿಮಗೆ ಲೈಕ್ ಮಾರ್ಕೆಟ್ 3170 ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಬಟ್ ಪ್ರೊವೈಡೆಡ್ ಇನ್ ಕೇಸ್ ಏನಾದರೂ ಇಥೀರಿಯಂ 2 ಸೆಲ್ ಮಾಡಿದ್ರೆ ಹೆಂಗೆ ಕಾಣುತ್ತೆ, ಲುಕ್ ದಾಟ್ ಇಂಟ್ರೆಸ್ಟಿಂಗ್. ಸೂಪರ್ ಆಗ್ಬೋದಾ? ಅಡ್ವಾನ್ಸ್ ಸ್ಟಾಡಲ್ ಥರ ಆಗುತ್ತಾ? ಓಕೆ, ಸೊ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಇಲ್ಲೆಲ್ಲೋ ಬಂದು ಕ್ಲೋಸ್ ಆದರೆ ಯು ಆರ್ ಮೇಕಿಂಗ್ $100 ಔಟ್ ಆಫ್ ವಾಟ್
ದಿಸ್ ಒನ್ $127. ಓಕೆ ಇದೆ. ಓಕೆ, ಇಲ್ಲ ನನಗೆ ಹೆದರಿಕೆ ಇದೆ ಅಂದರೆ ಕೆಳಗಡೆ ಮೇಲೆಗಡೆ ಒಂದು ಹೆಜ್ಜೆ ತೊಗೊಳ್ಳಿ. ಅರೌಂಡ್ ಹಿಯರ್ ಲುಕ್ ಹಿಯರ್. ಪೇ ಆಫ್ ನೋಡ್ಕೊಳ್ಳಿ. ಪೇ ಪ್ರಕಾರ ಎಲ್ಲಿದೆ 3350 ಹತ್ರ ಒಂದು ಕಿರಿಕಿರಿ ಇದೆ ಅನ್ಕೊಳ್ರಿ. ಕಿರಿಕಿರಿ ಅನಿಸ್ತಾ? ಓಕೆ, 3350 ಕೆಳಗಡೆ ಮೇಲೆಗಡೆ ಕೆಳಗಡೆ ನಿಮ್ಗೆ ರೆಕ್ಯುಮೆಂಡ್ ಬರೋದು ಅರೌಂಡ್ 3148. ಸೊ ಲೆಟ್ಸ್ ಬೈ ಇಟ್. 3148 ಹತ್ರ ಇರುವ ಈ ಒಂದು ಯಾವ್ದಾದ್ರು ಆಪ್ಷನ್ ಬೈ ಮಾಡೋಣ. ಸೊ 3140. ಸೊ ಅದು ಕೂಡ ನಿಮಗೆ ಲೈಕ್ ಚೀಪ್ ಅಲ್ಲ ಸಿಗ್ತಾ ಇದೆ. ಯು ಕ್ಯಾನ್ ಬೈ ಇಟ್. ಓಕೆ, ಸೊ ಲಿಮಿಟಲ್ಲಿ ಓನ್ಲಿ $7 1 ಇಥೀರಿಯಂ ತಗೊಂಡ್ರೆ ಭಾಳ ಖರ್ಚು ಬೀಳಲಿಲ್ಲ, ನೋಡ್ಕೊಳ್ತೀರಿ. ಆ್ಯಂಡ್ ನಾವು ಚಾರ್ಟ್ ಲುಕ್ಸ್ ಲೈಕ್ ಯು ಹ್ಯಾವ್ ದ ರಿಸ್ಕ್ ಡೌನ್ ಸೈಡ್ ಹ್ಯಾಸ್ ಲೈಕ್ ಲಿಮಿಟೆಡ್ ಹಿಯರ್. ಸೊ ಇಲ್ಲ ನಾನು 3140 ತೊಗೊಳೋದಿಲ್ಲಪ್ಪ, ಲೈಕ್ ಐ ವಿಲ್ ನಾಟ್ ಬೈ ದ್ಯಾಟ್ ಒನ್ ಅಂತಂದ್ರೆ ಲೆಟ್ಸ್ ಟ್ರೈ ಯು ಇಂಪಾರ್ಟೆಂಟ್ ನೋಡ್ಕೊಳ್ಳಿ. 3060 ಬದಲು ನಾವೇನು ಮಾಡೋಣ, 3140 ಟ್ರೈ ಮಾಡೋಣ. 3140 ದಿಸ್ ಒನ್. ಸೊ ತೊಗೊಳ್ಳೋಣ ಲಿಮಿಟ್ ಆರ್ಡರ್ ದಿಸ್ ಒನ್. ಓಕೆ, ದಿಸ್ ಒನ್ ಇಸ್ 1 ಇಥೀರಿಯಂ. ಸೊ ಚೆಕ್ ದಿಸ್ ಅನಲ್ಲ ಫೋಗೋ. ಹೆಂಗೆ ಕಾಣುತ್ತೆ? ಈ ಕಡೆ ರಿಸ್ಕ್ ಆಲ್ಮೋಸ್ಟ್ ಲಿಮಿಟ್ ಆಯಿತು $32. ಬಟ್ ಮೇಲೆಗಡೆ ಹೋದರೆ ಎಲ್ಲಿ ಹೋದ್ರೆ ನಿಮ್ಗೆ ದುಡ್ಡು ಆಗೋ ಚಾನ್ಸ್ ಇದೆ. ಸೊ ಇಲ್ಲ ನನಗೆ ಇದು ರೀತಿ ಆಗಲಿಲ್ಲಪ್ಪ ಅಂದ್ರೆ ಯು ಕ್ಯಾನ್ ಬೈ ದ ಅನದರ್ ಹೆಜ್ ಆನ್ ದ ಅದರ್ ಸೈಡ್ ಆಲ್ಸೋ. ಇಲ್ಲ ಇದನ್ನೇ ಬೇಕಾದ್ರೆ ಶಿಫ್ಟ್ ಮಾಡ್ಕೊಳ್ಳಿ. ಸೊ ದೆನ್ ವಿಲ್ ಬಿಕಮ್ ಅ 0 ಲಾಸ್ ಆನ್ ದ ಡೌನ್ ಸೈಡ್. ಲುಕ್ ಹಿಯರ್, ಅದನ್ನು ಕೂಡ ಮಾಡೇ ತೋರಿಸ್ತೀನಿ. 3160 ಬೈ 1 ಇಥೀರಿಯಂ. ಸೊ ಈ ರೀತಿ ಸ್ಟ್ರಾಟಜಿ ಕೂಡ ಮಾಡ್ಕೊಳ್ಳಿ. ವೈ ಆರ್ ಫೈಟಿಂಗ್ ದಿಸ್ ಮಾರ್ಕೆಟ್. ಲುಕ್, ಕೆಳಗಡೆ ಏನೂ ಲಾಸ್ ಇಲ್ಲ, ಬಟ್ ಇದ್ರ ಮೇಲೆಗಡೆ 3320 ಲಾಸ್ ಇದೆ. ಬಟ್ ಇಷ್ಟೊಂದು ದೊಡ್ಡ ರೇಂಜ್ ಇದೆ, ಹೈ ಚಾನ್ಸ್ ಇದೆ ಯು ಆರ್ ಮೇಕಿಂಗ್ ಅ ಗುಡ್ ಪ್ರಾಫಿಟ್ ಹಿಯರ್. ಸೊ $70 ಅನ್ಕೊಳ್ಳಿಕ್ಕೆ ಕೊಡ್ರಿ, ಬಿಕಾಸ್ ನೀವು ಹಾಕ್ತಿರೋದು ಇಷ್ಟೇ. ಸೊ ಅದ್ರ ಬದಲು ನೀವು 10 ಇಥೀರಿಯಂ ಹಾಕ್ಕೊಳ್ತೀನಿ, ಓಕೆ, ಅಥವಾ 20 ಲೈಕ್ ಡಬಲ್ ತ್ರಿಬಲ್ ಸೈಜ್ ಮಾಡ್ತೀನಿ ಅಂದ್ರೆ ಈಕ್ವಲ್ ರೇಷಿಯೋನಲ್ಲಿ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ಯಾವಾಗ ಕೂಡ ದೊಡ್ಡ ಜಾಸ್ತಿ ಏನಾಗುತ್ತೆ. ಸೊ ಲುಕ್ ಹಿಯರ್, ನಾವೀಗ ಡಿಸೆಂಟ್ಲಿ $700 ಕೂಡ ಮಾಡ್ಬೋದು. ಇಲ್ಲಿ ಹಾರ್ಡ್ಲಿ ಯು ಲೂಸ್ ಅಬೌಟ್ $200. ಬಟ್ 700 ಮಾಡಬಹುದು ಅನ್ನೋ ಸ್ಥಿತಿ ಇದೆ. 100ರಿಂದ 700 ಅಂತೂ ಚಾನ್ಸಸ್ ಹೆವಿ ಇದೆ. ಓಕೆ, ಸೊ ಈ ರೀತಿ ಸ್ಟ್ರಾಟಜಿ ಮಾಡ್ಕೊಳ್ಳಿ. ಇದೊಂದು ಹೊಸ ಸ್ಟ್ರಾಟಜಿ ಬದಿಟ್ಕೊಳ್ತೀರ ಅಂದ್ರೆ ಗೋಯಿಂಗ್ ಎ ಫ್ಯೂಚರ್ ಲಾಂಗ್ ಅಂಡ್ ಸೆಲ್ಲಿಂಗ್ 2 ಕಾಲ್ಸ್ ಅಂಡ್ ಬೈಯಿಂಗ್ 1 ಪುಟ್ ಆನ್ ದ ಡೌನ್ ಸೈಡ್. ಓಕೆ, ಸೊ ಈ ರೀತಿ ಇಂಪಾರ್ಟೆಂಟ್ ಪಾಯಿಂಟ್ಗಳ ಜೊತೆ ಡಿಸ್ಕಷನ್ ಮಾಡಿದ್ದು. ನ್ಯೂಸ್ ಕೂಡ ನಿಮಗೆ ಹೇಳಿದ್ದೀನಿ. ವೈ ಮಾರ್ಕೆಟ್ ಈಸ್ ಡಲ್ ಬಿಕಾಸ್ ಆಫ್ ಕ್ರಿಪ್ಟೋ ಮಾರ್ಕೆಟ್ ಸ್ಟ್ರಕ್ಚರ್ ಬಿಲ್ ಫೈಟಿಂಗ್ ಇನ್ ದ US. ಓಕೆ, ಈ ಕ್ರಿಪ್ಟೋ ಪಾಲಿಟಿಕ್ಸ್ ನಡೀತಾ ಇದೆ. ಸೊ ಇನ್ ಕೇಸ್ ಏನಾದರೂ ಸಾಲ್ವ್ ಔಟ್ ಆದ್ರೆ ಮಾರ್ಕೆಟ್ಗಳಿಗೆ ಇವು ಸಿಕ್ಕಾಪಟ್ಟೆ ಮೊಮೆಂಟಮ್. ಸೊ ಇದನ್ನ ವಾಚ್ ಮಾಡ್ತಿರ್ತೀರ ಅಂತೀನಿ. ಅದನ್ನ ನೋಡಿದ್ರೆ ನಿಮಗೆ ಇನ್ನೂ ಕ್ಲಾರಿಟಿ ಸಿಗುತ್ತೆ. ಓಕೆ, ಎನಿವೇ ವಿಡಿಯೋ ಅಂತ ಇಷ್ಟ ಆಗಿರ್ಬೋದು. ಚೇಂಜಸ್ ಏನಿದ್ರೆ ಅಥವಾ ಕ್ರಿಪ್ಟೋ ಗ್ರೂಪಲ್ಲಿ ಆಕ್ಚುಲಿ ಆಕ್ಟಿವ್ ಆಗಿ ಕ್ವೆಶನ್ಸ್ ಸಿಕ್ಕಾಪಟ್ಟೆ ಕೇಳಿ ಅಂದ್ರೆ ನಮಗೂ ಕೂಡ ಖುಷಿ ಆಗುತ್ತೆ. ಡೂ ಆಸ್ಕ್ ಅ ಕ್ವೆಶನ್ ಇನ್ ಅ ಕ್ರಿಪ್ಟೋ ಗ್ರೂಪ್, ಅದರ್ವೈಸ್ ಇಟ್ಸ್ ಈಸಿ ಅಲ್ಲ ನಾವು ಕೂಡ ಪೋಸ್ಟ್ ಮಾಡಲಿಕ್ಕೆ.